ಮೊದಲನೇದಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಸಂಘಟನೆಯ ಅಧ್ಯಕ್ಷರು ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು, ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸೊ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರು ಶ್ರೀಮತಿ ರೇಣುಕಾ ವಿ ಪಂಸಂದ್ರವರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮೀಸೆ ರಾಮಣ್ಣ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ರಾಜ್ಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮಂಜುನಾಥ್ ಅವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ದೊಡ್ಡಪುರ ಚಂದ್ರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರಾಜ್ಯ ಖಜಾಂಚಿಯಾಗಿರ್ತಕ್ಕಂತಹ ಗದಗ್ನ ಮೈಲಾರಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ರವಿ ಅವರು ರಾಜ್ಯ ಉಪಾಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಮಾತಾಡ್ತಾರೆ. ಜೈ ಭೀಮ್. ಎಲ್ಲ ಮಾಧ್ಯಮ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಏನಿವತ್ತು ಈ ಬೆಂಗಳೂರು ಪ್ರೆಸ್ ಮೀಟಿಂಗ್ ಬಂದಂಥ ಎಲ್ಲ ನನ್ನ ಸಂಘಟನೆಯ ಪದಾಧಿಕಾರಿಗಳೇ, ಏನಿವತ್ತು ಪ್ರೆಸ್ ಮೀಟ್ ಅಂದರೆ ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮೇಧಾವಿ, ಮಹಾಜ್ಞಾನಿ, ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ಸುದೀರ್ಘ ಒಂದು ಆಲೋಚನೆ ಮಾಡಿ ಒಂದು ಸಂವಿಧಾನ ಬರೆದು, ಈ ಸಂವಿಧಾನ ಅಡಿಯಲ್ಲಿ ಇವತ್ತು ನಮಗೆ ಸಿಗಬೇಕಾದ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಸಿಕ್ಕಿದ ಕಾರಣ ಇವತ್ತು ಒಂದು ನಾನು ಬೆಂಗಳೂರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಏನು ಪ್ರೆಸ್ ಮೀಟ್ ಇದೆ, ಅಂಬೇಡ್ಕರ್ ಅವರು ಇವತ್ತು ಎಲ್ರಿಗೂ ಒಂದು ಸಮಾನತೆ ಒಂದು ಸಂವಿಧಾನ ಕೊಟ್ಟು, ಆ ಸಮಾನತೆ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಒಂದು ಸಮಾನತೆ, ಸಹಬಾಳ್ವೆಗೆ, ಸೋದರತ್ವದಿಂದ ನಾವು ಇದ್ದೀವಿ. ಅದೇ ರೀತಿ ಇವತ್ತು ನಾವು ಏನು ಹೆಣ್ಮಕ್ಳಿಗೆ ಏನೋ ಒಂದು ಸ್ಥಾನಮಾನ ಕೊಡಬೇಕು, ಪುರುಷರಿಗೂ ಯಾವ ಸ್ಥಾನಮಾನ ಇದೆ ಅದೇ ರೀತಿ ಮಹಿಳೆಯರಿಗೂ ನಾವು ಸ್ಥಾನಮಾನ ಕೊಡಬೇಕು. ಮಹಿಳೆಯರಿಗೂ ಸ್ವತಂತ್ರ ಬದುಕಲು ನಾವು ಅವಕಾಶ ಮಾಡಬೇಕು. ಅವರಿವತ್ತು ಆಸ್ತಿ ಹಕ್ಕು, ಸ್ವತಂತ್ರದ ಹಕ್ಕು, ಸಹಬಾಳ್ವೆಗೆ ಬದುಕಲು ಎಲ್ಲರೂ ನಾವು ಕೈ ಜೋಡಿಸ್ಬೇಕು. ಹೆಣ್ಣು ನಾವು ಬೆಲೆ ಕೊಡಬೇಕು, ಹೆಣ್ಣಿಗೆ ಒಂದು ಮಾನ್ಯತೆ ಕೊಡಬೇಕು. ಇರುವಾಗ ಬೆಂಗಳೂರು ದಕ್ಷಿಣ ಉಪವಿಭಾಗ ಅಧಿಕಾರಿಯಾದ ಹೆಣ್ಣು ಮಗಳು ಅಪೂರ್ವ ಬಿದಿರಿ ಅವರು ಯಾವುದೇ ಕಾರಣಕ್ಕೂ ಅವರು ಸೇವೆಯಿಂದ ವಜಾ ಮಾಡದಂತೆ ಮತ್ತು ಅಲ್ಲಿ ಅವರು ಸ್ಥಳದಲ್ಲಿ ಕಾಯಂ ಮಾಡಬೇಕು ಮತ್ತು ಅವರು ಬೇರೆ ಕಡೆ ಒಂದು ವರ್ಗಾವಣೆ ಮಾಡಬಾರ್ದು ಒಂದು ಭಾರಿ ಬೃಹತ್ ಮಟ್ಟದಲ್ಲಿ ನಾವು ಇವತ್ತು PDM ಪಾರ್ಕಲ್ಲಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ದಿನಾಂಕ 14/7/2025 ಸೋಮವಾರದಂದು ಭಾರಿ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾಯಿದೆ. ಏನು ಪ್ರತಿಭಟನೆ ಅಂದರೆ, ಈ ಬೆಂಗಳೂರು AC ಅಧಿಕಾರಿಯಾದ ಅಪೂರ್ವ ಬಿದಿರಿ ಪರವಾಗಿ ಅವರು ಬೇರೆ ಕಾರ್ಯ ಅವರು ವರ್ಗಾವಣೆ ಆಗಬಾರ್ದು ಮತ್ತು ಅವರ ಸೇವೆಯಿಂದ ಸಸ್ಪೆಂಡ್ ಮಾಡಬಾರ್ದು, ವಿರುದ್ಧ ಅವರ ಪರವಾಗಿ ನಾವು ಒಂದು ರಾಜ್ಯ ಮಟ್ಟದ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ನಾವು ಒಂದು ಭಾರಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಪ್ರತಿಭಟನೆಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಚಿಂತಕರು ಈ ಪ್ರತಿಭಟನೆಗೆ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಂದು ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದೇವಿಯು ಇದ್ದೇವೆ. ನಮ್ಮ ಕೆಲಸಗಾರ ಅನೇಕ ಒಂದು ಸುಮಾರು ಒಂದು ಕೆಲಸಗಾರ ಮಾಡಿಕೊಟ್ಟೆ ಅಂಥ ವ್ಯಕ್ತಿ ಇರಬೇಕು. ಯಾರೋ ಒಬ್ಬರು ಕೆಲಸ ಮಾಡಿಕೊಡಿಲ್ಲ, ಏನೋ ಒಂದು ದುಡ್ಡು ಕಾಸು ಬೇಡಿಕೆ ಸುಳ್ಳು ಆರೋಪಗಳು ಅವರ ಅಡಿಯಲ್ಲಿ ಯಾವ ಪ್ರಗತಿಪರ ಸಂಘಟನೆಗಳು, ಕೆಲವು ಕಿಡಿಗೇಡಿಗಳು ಅವು ವಿರುದ್ಧವಾಗಿ ಅಲ್ಲ ಇನ್ನೊಂದು ಆರೋಪಗಳ ಅಡಿಯಲ್ಲಿ ಸಿಲುಕಿ ಕೆಲವು ಸರ್ಕಾರಕ್ಕೆ ಮನೆಯನ್ನು ಕೊಡೋದು ಅವರ ಸತ್ಯಕ್ಕೆ ದೂರ ವಿಚಾರ. ನಮ್ಗೆ ಅವ್ರು ಒಳ್ಳೇದು ಮಾಡಿದ್ರೆ ನಾವು ಸಂಘಟನೆ ಈ ಸಂಘಟನೆ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಲಿ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗ ಸಂವಿಧಾನ ಎಲ್ಲ ಜಾತಿ ವರ್ಗ ಸಮುದಾಯ ಜನರಿಗೆ ಅವರು ಕಾನೂನು ಮಾಡಿ ಕಾನೂನು ಕೊಟ್ಟರು.
ಏನು ಯಾವುದು ವರ್ಗಾವಣೆ ಮಾಡ್ತಾರೆ ಮೇಡಮ್ ಅಂದರೆ ಇನ್ನು 2 ವರ್ಷ ಅಮ್ಮನ ಕಾಲಾವಕಾಶ ಇದೆ. ಇವತ್ತು ಸರ್ಕಾರದ ಕೃಷಿ ಕಂದಾಯ ಮಿನಿಸ್ಟರ್ ಅಮ್ಮನ ದುಡ್ಡು ಕೊಟ್ಟಿಲ್ಲ, ಅಮ್ಮನು ಯಾವಾಗ ಹಣ ಕೊಡಿಲ್ಲ. ಬೆಳಿಗ್ಗೆ ಇದ್ದಾಗ ಬಯಸಕ ಅವ್ರಿಗೇನೋ ಒಂದು ರೂಪುರೇಷೆ ಮಾಡಿ ಅವ್ರ ಬೆಳಿಗ್ಗೆ ಆಗ್ಬೋದು ಇವ್ರು ವರ್ಗಾವಣೆ ಮಾಡ್ತೀವಿ, ನೀವು ಸಸ್ಪೆಂಡ್ ಮಾಡ್ತೇವೆ ಅಂದ್ಬಿಟ್ಟು ಒಂದು ಅವ್ರಿಗೆ ಅವ್ರ ಬೆಳಿಗ್ಗೆ ಮುಖಾಂತರ ಮಾಡ್ತಾರೆ. ಯಾವಾಗ ಅಮ್ಮ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ. ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೇದೇ ಆಗುತ್ತೆ, ಹಾಗಾಗಿ ಒಳ್ಳೇದೇ ಮಾಡಿದ್ದಾರೆ. ನಾವು ಯಾವಾಗ ಹೋದ್ರೂ ಅವರು ಫೋನ್ ಎಷ್ಟು ಸಾರಿ ಕಾಲ್ ಮಾಡ್ತೀವಿ, ಕಾಲ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ಟೈಮಿಂಗ್ಸ್ ಹೇಳ್ತಾರೆ, ನಾನು ಇಷ್ಟೊತ್ತು ಬರ್ತೀನಿ ಇಷ್ಟೊತ್ತು ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಇಲ್ಲೇ ಇರಬೇಕು, ಇನ್ನು ಅವ್ರದ್ದು ಅವಧಿ ಮುಗಿಯೋ ತನಕ ಇಲ್ಲೇ ಅವ್ರು ಮುಂದುವರಿಬೇಕು ಅಂತೇಳಿ ನಾವು ಹೇಳ್ತಾ ಇದ್ವಿ. ಆಮೇಲೆ ನಮಗೂ ಸುಮಾರು ಕೆಲಸಗಳು ಅವ್ರು ಮಾಡಿಕೊಟ್ಟಿದ್ದಾರೆ. ಆ ಮಾಡಿಕೊಟ್ಟಿರೋ ಒಳ್ಳೆತನದಿಂದನೇ ನಾವು ಬಂದು ಕೂತ್ಕೊಂಡಿರೋದು. ಯಾವುದೇ ಒಬ್ರು ಹೇಳಿದ್ರು ಆಮೇಲೆ ಅವರು ಹೋಗಿ ನಮ್ಗೆ ಕಾಲ್ ಮಾಡಿ ನಮ್ಗೆ ಈ ಥರ ಅದು ಹೇಳಿಲ್ಲ. ನಾವೆಲ್ಲ ಮಾಧ್ಯಮಗಳಲ್ಲಿ ತಿಳ್ಕೊಂಡಿದ್ದೀವಿ, ಮಾಧ್ಯಮದಲ್ಲಿ ತಿಳ್ಕೊಂಡು ನಾವು ಇಲ್ಲಿವರೆಗೂ ನಮ್ಗೆ ಒಳ್ಳೇದು ಮಾಡಿರೋದ್ರಿಂದ ಅವ್ರು ಇಲ್ಲೇ ಉಳ್ಕೋಬೇಕು ಅಂತ ಹೇಳಿನೇ ನಾವು ಇಲ್ಲಿ ಬಂದ್ರೆ. ಯಾಕಂದ್ರೆ ಅವರು ಅಧಿಕಾರಿ, ಒಂದು ಅಸಿಸ್ಟೆಂಟ್ ಕಮಿಷನರ್ ಅಂತೇಳಿ ಒಂದು ಹೆಣ್ಣಾಗಿ ಆ ಹೆಣ್ಣಿಗೆ ನಾವೇ ಅವ್ರಿಗೆ ಒಂದು ಸಾಥಾಗಿ ನಿಲ್ಬೇಕು ಅಂತೇಳಿ ನಾನೇ ಇದನ್ನ ಪ್ರೆಸ್ ಮೀಟ್ ಏರ್ಪಾಡು ಮಾಡಿದ್ದು. ಯಾಕಂದ್ರೆ ಅವರು ಕಷ್ಟ ಸುಖಗಳಾಗ್ಲಿ, ಅವರು ಭಾಗಿಯಾಗಿರೋದಾಗ್ಲಿ, ಅವ್ರು ಮೊದಲು ಫಸ್ಟು ಬಂದು ಶುಕ್ರವಾರ ಬಂದು ಪ್ರತಿ ಒಂದು ತಿಂಗಳಲ್ಲಿ 4 ದಿವಸ ಬಂದು ಶುಕ್ರವಾರ ಪ್ರತಿ ಶುಕ್ರವಾರ ಬಂದು ತಾಲೂಕು ಆಫೀಸು, ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಕೇಸಸ್ ನಡೀತಾರೆ. ಬಡವರು ಓಡಾಡಕ್ಕಾಗಲ್ಲ.